ಭುವನೇಶ್ವರಿಗೆ ಫ್ಲೈಟಲ್ಲಿ ಹೋಗಿ ಅಲ್ಲಿಂದ ನಾವು ಪೂರಿ ಜಗನ್ನಾಥನ ದರ್ಶನಕ್ಕೆ ಅಂತ ಹೋದೆ ಸರ್. ಅಲ್ಲಿ ಒಬ್ಬರು ಅಲ್ಲಿಗೆ ಪಾಂಡಗಳು ಅಂತಾರೆ, ಪಂಡಿತರನ್ನ ಪಾಂಡಾಸ್ ಅಂತಾರೆ. ಅದು ಒಂದು ಧಾಮನೇ. ಪುರಾಣ ಕಥೆಗಳನ್ನ ಅಲ್ಲಿ ಹೇಳ್ತಾರೆ ಸರ್, ಮೈ ಕೂದಲು ನಿಂತ್ಕೊಳ್ಳುತ್ತೆ. ಅಲ್ಲಿಗೆ ಹೋಗಿ ಆ ಡಾರ್ಜಿಲಿಂಗ್ ಒಂದು ಅದ್ಭುತವಾದ ಜಾಗ. ಸೊ ಆ ಡಾರ್ಜಿಲಿಂಗು ಜೊತೆಗೆ ಬಾಂಗ್ಲಾದೇಶ, ನಿಮ್ಗೆ ಅಲ್ಲಿ 40 ಮಿನಿಟ್ಸು ಎಂಟ್ರಿ ಬಾಂಗ್ಲಾದೇಶಕ್ಕೆ. ಡಾರ್ಜಿಲಿಂಗ್ ಹೋಗ್ಬೇಕಾದ್ರೆ ಒಂದು ನಿಮಗೆ ಟೋಲ್ ನಾಕ ಥರ ಸಿಗುತ್ತೆ. ಸೊ ಆ ಜಾಗದಲ್ಲಿ ಸರ್ ಯಾವ ಥರ ಅಂದರೆ, ಇದು ಒಂದು ಸೆಂಟ್ರ್ ರೋಡು, ಅದೇ ನೇಪಾಳ ಮನೆ. ಹಾಂ, ಬಲಗಡೆ ಇಂಡಿಯಾ. ಅವನು ಒಂದು ಅರ್ಧ ಲೀಟ್ರ್ ಹಾಲು ಬೇಕು ಅಂದರೆ ಇಂಡಿಯಾ ಅಲ್ಲಿಗೆ ಈ ದೇಶ ದಾಟ್ತಾನೆ. ಇಷ್ಟು ನನಗೇನು ದುಡ್ಡು ಕೊಡ್ತೀರೋ ಅಷ್ಟರಲ್ಲಿ ಕ್ಷೇಮವಾಗಿ ಬೆಂಗಳೂರು ಏರ್ಪೋರ್ಟಿಂದ ಕರ್ಕೊಂಡೋಗಿ ವಾಪಸ್ಸು ಬೆಂಗಳೂರು ಏರ್ಪೋರ್ಟಿಗೆ ತಂದುಬಿಡೋ ಜವಾಬ್ದಾರಿ ನಂದು. ಅದು ಸುಖಕರವಾಗಿ, ನೆಮ್ಮದಿಯುತವಾಗಿ, ಸಂತೋಷದಾಯಕವಾಗಿ ಕರ್ಕೊಂಬರ್ತಾ ಇದ್ದೀನಿ. ಮತ್ತು ಅಲ್ಲಿಂದ ನಾನೇನು ಮಾಡಿದೆ, ಪೂರಿ ಜಗನ್ನಾಥ ಒರಿಸ್ಸಾಗೆ ಅಲ್ಲಿಗೆ ಹೋದೆ. ಭುವನೇಶ್ವರಿಗೆ ಫ್ಲೈಟಲ್ಲಿ ಹೋಗ್ತೀವಿ. ಭುವನೇಶ್ವರಿಗೆ ಫ್ಲೈಟಲ್ಲಿ ಹೋಗಿ ಅಲ್ಲಿಂದ ನಾವು ಪೂರಿ ಜಗನ್ನಾಥನ ದರ್ಶನಕ್ಕೆ ಅಂತ ಹೋದೆ ಸರ್. ಅಲ್ಲಿ ಒಬ್ಬರು ಅಲ್ಲಿಗೆ ಪಾಂಡಗಳು ಅಂತಾರೆ, ಪಂಡಿತರನ್ನ ಪಾಂಡಾಸ್ ಅಂತಾರೆ ಸರ್. ಒಂದೊಂದು ಆ ದೇವಸ್ಥಾನದ ಪುರಾಣ, ಅದೊಂದು ಶಕ್ತಿಪೀಠ, ಜೊತೆಗೆ ಜ್ಯೋತಿರ್ಲಿಂಗಗಳಲ್ಲಿ 4 ಚಾರ್ಧಾಮ್ಗಳಲ್ಲಿ ಅದು ಒಂದು ಧಾಮ್. ಪೂರಿ ಜಗನ್ನಾಥ ಅಂತ ಏನಂತಾರೆ, ಅದು ಒಂದು ಧಾಮನೇ. ಪುರಾಣ ಕಥೆಗಳನ್ನ ಅಲ್ಲಿ ಹೇಳ್ತಾರೆ ಸರ್, ಮೈ ಕೂದಲು ನಿಂತ್ಕೊಳ್ಳುತ್ತೆ. ಶಿವ ವಿರಮಿಸ್ತಾ ಇರುವಾಗ ಪಾರ್ವತಿಯ ತಂದೆ ಸಮುದ್ರದಿಂದ ಬರ್ತಾನಂತೆ, ರಾತ್ರಿ ಹೊತ್ತು ಮಾತಾಡ್ಸೋ ಮಗಳು ಹೇಗಿದ್ದಾಳೆ ಅಂತ ನೋಡೋಕ್ಕೆ ಅಂತ. ಆ ದ್ವಾರ ಒಂದೊಂದು 4 ದ್ವಾರದ ಬಾಗಿಲುಗಳಿರ್ತವೆ. ನನಗೆ ಎಷ್ಟು ನಾನು ತಿಳ್ಕೊಂಡಿರೋದ್ರ ಮಷ್ಟಿಗೆ ನಾನು ಹೇಳ್ತೀನಿ, ಅಕಸ್ಮಾತ್ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಆ ಸಮುದ್ರದಿಂದ ವಾಯುದೇವ ಬರ್ತಾನಂತೆ ಮಗಳನ್ನ ಮಾತಾಡ್ಸೋಕ್ಕೋಸ್ಕರ ಅಂತ. ಬಂದಾಗ ಮಲಗಿರೋ ಶಿವನ ಎಲ್ಲಿ ಡಿಸ್ಟರ್ಬ್ ಆಗ್ತಾನೆ ಅಂತ ಆಂಜನೇಯ ದ್ವಾರದ ಬಾಗಿಲಲ್ಲಿ ಆಂಜನೇಯನ ವಿಗ್ರಹ ಇದೆ. ಆ ಆಂಜನೇಯ ಅದನ್ನು ತಡಿತಾನಂತೆ. ಆ ಸಮುದ್ರ ರಾಜನ ಅವನ ಶಬ್ದನ, ಅವನು ಬರೋದೇ ಸಮುದ್ರ ಅಂದರೆ ಸೌಂಡಲ್ಲ, ಶಿವ ಮಲಗಿರೋದ್ರಿಂದ ಆ ಶಬ್ದನ ತಡಿತಾನಂತೆ ಕೂತ್ಕೊಂಡು. ಆ ಪುರಾಣ ಕಥೆಗಳನ್ನ ಕೇಳ್ತಾ ಇದ್ರೆ ಮೈ ಎಲ್ಲ ರೋಮಾಂಚನ ಆಗುತ್ತೆ. ಅಂಥ ಶಕ್ತಿ ಇರೋವಂಥ ಜಾಗ ಅದು. ಆ ಪೂರಿ ಜಗನ್ನಾಥನ ಅಲ್ಲಿಗೆ ಏನು ಮಾಡಿದ್ದೀನಿ ನಾನು, ಅದು 2 ಡೇಸ್ ಮಾಡಿದ್ದೀನಿ. ಈ ಕೆಲವ್ರಿಗೆ ಏನಾಗುತ್ತೆ, ಕೆಲಸದ ಒತ್ತಡಗಳ ಮಧ್ಯೆ ಜಾಸ್ತಿ ರಜಾ ಸಿಗಲ್ಲ ಆ ಥರ ಎಲ್ಲ ಅನ್ನೋರಿಗೆ ಅದನ್ನು ಸಮೇತ 25,000ಗೆ ಪ್ಯಾಕೇಜ್ ಮಾಡಿದ್ದೀನಿ. 2 ಡೇಸು ಇನ್ಕ್ಲೂಡಿಂಗ್ ಆಲ್ ಎಲ್ಲ. ನಿಮ್ಗೇನಾಗುತ್ತೆ ಅಂದರೆ, ಭುವನೇಶ್ವರದಿಂದ ಹೊರಟು ಲಿಂಗರಾಜ ದೇವಸ್ಥಾನ ಅಂತ ಸಿಗುತ್ತೆ, ಹಾಗೂ ಕೋನಾರ್ಕ್ ಸೂರ್ಯ ದೇವಸ್ಥಾನ ಅಂತ ಸಿಗುತ್ತೆ, ಜೊತೆಗೆ ಪೂರಿ ಜಗನ್ನಾಥ ಸಿಗುತ್ತೆ. ಅಲ್ಲೇ ಹತ್ರನೇ ಸಮುದ್ರ ಇರುತ್ತೆ. ಇದಿಷ್ಟೂ 2 ದಿನದಲ್ಲಿ ಕವರ್ ಮಾಡಿಸಿ ನಾನು ವಾಪಸ್ಸು ಬೆಂಗಳೂರಿಗೆ ಕರ್ಕೊಂಬರ್ತೀನಿ. 25,000 ಇದೆ. ಸೊ ಇದು ಮುಗಿಸ್ಕೊಂಡು ಅದ್ರ ಜೊತೆ ಕಲ್ಕಟ್ಟ ಮಾಡಿದ್ದೀನಿ. ಕಲ್ಕಟ್ಟ ಅಲ್ಲಿಂದ ನಾವೇನು ಮಾಡ್ತೀವಿ, ಬೈ ಟ್ರೈನ್ ಕರ್ಕೊಂಡು ಹೋಗ್ತೀವಿ. ಕಲ್ಕತ್ತಾ ಅಂದರೆ ವೆಸ್ಟ್ ಬೆಂಗಾಲ್. ಹೌದು, ವೆಸ್ಟ್ ಬೆಂಗಾಲ್ಗೆ ಈ ಸುವೇಂದು ಅಧಿಕಾರಿ ಬಂದ ಮೇಲೆ ಹೋದ್ರೆ ಅದಕ್ಕೂ ಮೊದಲು ಹೋಗಿದ್ರು. ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದು ಎಲ್ಲ ಈ ಬಾಂಗ್ಲಾದೇಶದವ್ರನ್ನೆಲ್ಲ ಹೊರಗೆ ಕಳ್ಸೋಕ್ಕೆ ಶುರು ಮಾಡಿದ್ರು. ಆ ಸಮಯದಲ್ಲಿ ಅಲ್ಲಿದ್ದೆ ನಾನು. ಒಂದು ಅಜ್ಮಾಸ್ 15 ದಿನ ಆಗಿತ್ತು ಅಷ್ಟೇ. ಅಷ್ಟೊತ್ತಿಗಾಗಲೇ ಎಲ್ಲ ಫುಟ್ಪಾತ್ ಎಲ್ಲ ಆಕ್ರಮಿಸ್ಕೊಂಡು ಶೆಡ್ ಹಾಕ್ಕೊಂಡಿದ್ದು. ರೈಲ್ವೆ ಸ್ಟೇಷನ್ ಎಲ್ಲರನ್ನೂ ಎತ್ಸಿದ್ರು. ರೈಡ್ಗಳು ನಡೀತಾ ಇತ್ತು. ಒಬ್ಬೊಬ್ರನ್ನೇ ಕರ್ಕೊಂಬಂದು ಒಳಗಾಗ್ತಾಯಿದ್ರು. ಎಲ್ಲವೂ ನಡೀತಿದ್ದ ಸಮಯಕ್ಕೆ ನಾನು ಕಲ್ಕಟ್ಟ ಸಿಟಿಗೆ ಹೋಗೋಕ್ಕಿಂತ ಮುಂಚೆ ನಾನೇನು ಮಾಡಿದೆ, ಫಸ್ಟು NJP ಅಂತಿದೆ ಸಿಲಿಗುರಿ, ಅಲ್ಲಿಗೆ ಹೋಗಿ ಆ ಡಾರ್ಜಿಲಿಂಗ್ ಒಂದು ಅದ್ಭುತವಾದ ಜಾಗ. ಸೊ ಆ ಡಾರ್ಜಿಲಿಂಗು ಜೊತೆಗೆ ಬಾಂಗ್ಲಾದೇಶ, ನಿಮ್ಗೆ ಅಲ್ಲಿ 40 ಮಿನಿಟ್ಸು ಎಂಟ್ರಿ ಬಾಂಗ್ಲಾದೇಶಕ್ಕೆ. ಎಲ್ಲಿಂದ, ಸಿಲಿಗುರಿಯಿಂದ ಎಂಟ್ರಿ ಪಾಸ್ ಮಾಡಬೇಕು ಅಂತಂದರೆ ಅದನ್ನೊಂದು ನಾನು ನೋಡೋಕ್ಕಾಗಲಿಲ್ಲ, ಸಮಯದ ಅಭಾವ. ಹಾಗೆ ನಾನು ಹೋಗ್ತಾ ಡಾರ್ಜಿಲಿಂಗ್ ಹೋದೆ. ಡಾರ್ಜಿಲಿಂಗ್ ಹೋಗ್ಬೇಕಾದ್ರೆ ಒಂದು ನಿಮಗೆ ಟೋಲ್ ನಾಕ ಥರ ಸಿಗುತ್ತೆ. ಸೊ ಆ ಜಾಗದಲ್ಲಿ ಸರ್ ಯಾವ ಥರ ಅಂದರೆ, ಇದು ಒಂದು ಸೆಂಟ್ರ್ ರೋಡು, ಅದೇ ನೇಪಾಳ ಮನೆ. ಬಲಗಡೆ ಇಂಡಿಯಾ. ಅವನು
ಒಂದು ಅರ್ಧ ಲೀಟ್ರ್ ಹಾಲು ಬೇಕು ಅಂದರೆ ಇಂಡಿಯಾ ಅಲ್ಲಿಗೆ ಈ ದೇಶ ದಾಟ್ತಾನೆ. ಸೊ ಹಾಲು ಬೇಕು, ಮಜ್ಜಿಗೆ ಬೇಕು, ಮೊಸರು ಬೇಕು, ಇವ್ರು ನೇಪಾಳ ಕಡೆಯಿಂದ ಏನಾದರೂ ಬೇಕು ಅಂದರೆ ಇವ್ರು ಆ ಕಡೆ ಹೋಗೋದು, ಈ ಥರ ಓಡನಾಟ ಸರ್. ಆ ಥರ ಒಂದು ಜಾಗ ನೋಡಿ, ಡಾರ್ಜಿಲಿಂಗಲ್ಲಿ ಫೇಮಸ್ ಅಂದರೆ ಈ ಟಾಯ್ ಟ್ರೈನ್ಸು. ಈ ಬರ್ಫಿ ಅಂತ ಒಂದು ಹಿಂದಿ ಮೂವಿಲಿ ಅದ್ಭುತವಾಗಿ ತೋರಿಸಿದ್ದಾರೆ ಇಡೀ ಸಿಟಿನ. ಅವನು ರಣಬೀರ್ ಕಪೂರ್ ಆ ಮೂಗಿನ ಪಾರ್ಟು. ಸೊ ಇದೆಲ್ಲ ನಾನು ಹೇಳೋದಕ್ಕಿಂತ ಜನಗಳಲ್ಲಿ ಹೋದರೆ ಅದರ ಅನುಭವ ಇನ್ನೂ ಸಿಹಿಯಾದ ಅನುಭವಗಳಾಗುತ್ತೆ. ಅದನ್ನೆಲ್ಲ ನೋಡ್ಕೊಂಡು ವಾಪಸ್ ಬಂದು ನಾನೇನು ಮಾಡಿದೆ, ಕೋಲ್ಕತ್ತಾ ಕ್ಯಾಪಿಟಲ್ ಸಿಟಿಗೆ ಬಂದು ಅಲ್ಲಿ ಕೋಲ್ಕತ್ತಾದಲ್ಲಿ ಕಾಳಿದೇವರ ಇದು ವಿಕ್ಟೋರಿಯಾ ಟರ್ಮಿನಲ್ಲು, ಹಾಗೆ ಮದರ್ ತೆರೇಸಾ ಅವರ ಜನ್ಮಸ್ಥಳ, ಈ ಥರದ್ದೆಲ್ಲ ಕೋಲ್ಕತ್ತಾ ಎಲ್ಲ ಮುಗಿಸಿ ಗಂಗಾ ನದಿ ಅಲ್ಲಿ ಬಂದು ಸಮುದ್ರ ಸೇರೋಂಥ ಜಾಗ ಅಲ್ಲಿಗೆ ಎಂಡ್ ಆಗುತ್ತೆ. ಈ ಗಂಗೆ ಆರ್ಭಟ ಕೇದಾರ್ನಾಥಿಂದ ಶುರುವಾಗಿ ಕಾಶಿ ಹರಿದು ಬಿಹಾರ ತಣಿಸಿ ಇಷ್ಟೆಲ್ಲ ಕೋಟ್ಯಾಂತರ ಜೀವಿಗಳನ್ನೆಲ್ಲ ಮುಗಿಸಿ ಅಲ್ಲೋಗಿ ಅವಳು ಸಮುದ್ರದಲ್ಲಿ ವಿಲೀನ ಆಗೋವಂಥ ಜಾಗ. ಸೊ ಹಾಗಾಗಿ ಇಷ್ಟು ಆ ಬೆಲ್ಟಲ್ಲಿ ಅಷ್ಟು ಮುಗಿಸಿ ಬಂದಿದ್ದೀನಿ. ಅಜ್ಮಾಸು ಟೋಟಲ್ ಅಂದರೆ ಹೆಚ್ಚು ಸ್ಟೇಟ್ಗಳನ್ನ ನಾನು ನೋಡಿದ್ದೀನಿ, ಇದಕ್ಕಿಂತ ಜಾಸ್ತಿ. ಆದರೆ ಈಗೇನು ಈ ಪ್ರವಾಸೋದ್ಯಮಕ್ಕೆ ಅಂತ ನಾನು ಬಂದ ಮೇಲಿಂದು ಇದು ಬೇರೆ ರೂಟ್ ಆಯ್ತು. ಈಗ ಏನೋ ಕರ್ಕೊಂಡು ಹೋಗ್ತಿದ್ದೆ ನಾನು, ಹೆಂಡತಿ ಮಕ್ಕಳು ಅಥವಾ ಬಾಂಧವರು, ಆ ಥರದ್ದಷ್ಟೇ ಯೋಚನೆ ಮಾಡ್ತಾಯಿದ್ದೆ. ಈಗ ಸಾರ್ವಜನಿಕರ ಉದ್ದೇಶ ಇಟ್ಕೊಂಡು ತಲೆ ಒಳಗಡೆ ವ್ಯವಸ್ಥಿತವಾಗಿ ಒಂದು ಪ್ರವಾಸ. ಈಗ ನಮ್ಮ ಡೊಮೆಸ್ಟಿಕ್ ಅಂದರೆ ಎಷ್ಟು ಟೂರ್ ಆಯ್ತು ಈಗ? ಅಂಡಮಾನ್ ಒಂದು 10 ರಾಜ್ಯಗಳಾಯ್ತು ಸರ್. 10 ರಾಜ್ಯಗಳು. ಇದು ನಿರಂತರ ಇದೆ, ನಿಲ್ಲಲ್ಲ. ಇನ್ನೂ ಸುಮಾರು ನನ್ನ ಟಾರ್ಗೆಟಲ್ಲಿದೆ. ಈಗ ಸೌತ್ ಇಂಡಿಯಾ ನಾಳೆಗೆ ನಮ್ಮ ಸಂಜಿತ್ತು ಶಿರ್ಡಿಗೆ ಕರ್ಕೊಂಡು ಹೋಗ್ತಿದ್ದಾನೆ, ಅದೊಂದು ಶುರು ಮಾಡಿದ್ದೀನಿ. ಹಾಗೆ ಶಿರ್ಡಿಗೆ ಎಷ್ಟು? ಶಿರ್ಡಿಗೆ 20,000 2 days. ಅದನ್ನು ಬಾಂಬೆನೂ ಇರುತ್ತೆ ಇದರಲ್ಲಿ. ಶಿರ್ಡಿ ಜೊತೆ ಬಾಂಬೆನೂ ಇರುತ್ತೆ. ಬಾಂಬೆ ಹೋಲ್ ಡೇ ಇರುತ್ತೆ. ಬಾಂಬೆ ಆದಮೇಲೆ ಶಿರ್ಡಿ, ತ್ರಯಂಬಕೇಶ್ವರ ಹಾಗೂ ಶನಿ ಸಿಂಗ್ನಾಪುರ, ರಂಜನ್ ಗಣಪತಿ ದೇವಸ್ಥಾನ, ಇಷ್ಟು ನೋಡಿ ಪೂನಾದಿಂದ, ಬಾಂಬೆಯಿಂದ ಎಂಟ್ರ್ ಆಗ್ತೀವಿ, ಪೂನಾದಿಂದ ಎಕ್ಸಿಟ್ ಆಗ್ತೀವಿ. 2 days 20,000. ಇದರಲ್ಲೂ ಅಷ್ಟೇ, ಏನಂದರೆ ಎಲ್ಲೇ ಬಂದರೂ ಅಷ್ಟೇ ಸರ್, ಪ್ರವಾಸದಲ್ಲಿ ಯಾರೂ ಏನೋ ಎಕ್ಸ್ಟ್ರಾ ಖರ್ಚು ಮಾಡಬಾರ್ದು ಅನ್ನೋ ಉದ್ದೇಶದಿಂದ. ಯಾಕೆಂದರೆ ನಾನು ಪ್ರತಿ ಸರಿ ತಿಂಡಿ ಕೊಡಿಸ್ತೀನಿ, ಊಟ ಕೊಡಿಸ್ತೀನಿ, ರಾತ್ರಿ ಊಟ ಮಾಡಿಸ್ತೀನಿ ಅನ್ನೋದು ಹೇಳೋದು ಅಷ್ಟು ಸಮಂಜಸ ಅಲ್ಲ. ಇಷ್ಟು ನನಗೇನು ದುಡ್ಡು ಕೊಡ್ತೀರೋ ಅಷ್ಟರಲ್ಲಿ ಕ್ಷೇಮವಾಗಿ ಬೆಂಗಳೂರು ಏರ್ಪೋರ್ಟಿಂದ ಕರ್ಕೊಂಡೋಗಿ ವಾಪಸ್ಸು ಬೆಂಗಳೂರು ಏರ್ಪೋರ್ಟಿಗೆ ತಂದುಬಿಡೋ ಜವಾಬ್ದಾರಿ ನನ್ನದು. ಅದು ಸುಖಕರವಾಗಿ, ನೆಮ್ಮದಿಯುತವಾಗಿ, ಸಂತೋಷದಾಯಕವಾಗಿ ಕರ್ಕೊಂಬರ್ತಾಯಿದ್ದೀನಿ.